ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತಾರೀಕು ಬಂದು 22. ಇವತ್ತು ಏನಪ್ಪ ಅಂದರೆ ಇವತ್ತು ಮತ್ತೆ ಡ್ಯೂಟಿ ಏನು ಮಾಡಿದ್ದೀನಿ. ಇನ್ನೂ ಯಾವುದು ಟ್ರಿಪ್ ಬಂದಿಲ್ಲ. ಟ್ರಿಪ್ ಬರೋದ್ರೊಳಗಡೆ ನಾವು ಗ್ಯಾಸ್ ಹಾಕ್ಸಿ ಎಲ್ಲ ರೆಡಿ ಮಾಡ್ಕೊಬೇಕು. ಗ್ಯಾಸ್ ಹಾಕ್ಸ್ಕೊಬಿಡೋಣ. ಗ್ಯಾಸ್ ಹಾಕ್ಸ್ಕೊಂಡ್ರೆ ಬೆಸ್ಟು. ನಿನ್ನೆ ಬಂದಿದ್ದು ನೈಟು ಒಂದು ಕರೆಕ್ಟಾಗಿ ನಾನು ಮಲಗಟ್ರಲ್ಲಿ 1 ಗಂಟೆ ಆಗಿತ್ತು. ಈಗ 9 ಗಂಟೆ ಟೈಮು, 9 ಕಾಲಾಗಿದೆ. ಟ್ರಿಪ್ ಆನ್ ಮಾಡಿದ್ದೀನಿ. ಇನ್ನು ಯಾವುದೂ ಡ್ಯೂಟಿ ಬಂದಿಲ್ಲ. ಬನ್ನಿ, ಬಂದಮೇಲೆ ಹೇಳ್ತೀನಿ ಎಲ್ಲಿಗೆ ಏನು ಅಂತ. ಅಷ್ಟರೊಳಗಡೆ ಹೋಗಿ ಗ್ಯಾಸ್ ಹಾಕ್ಸ್ಬಿಡೋಣ ಗಾಡಿಗೆ. ಗ್ಯಾಸು 470 ರೂಪಾಯಿ ಹಿಡಿದಿದೆ ಕರೆಕ್ಟಾಗೆ. ನಾನು ಹಾಕ್ಸಿದ್ರಲ್ಲಿ ಇನ್ನೂ ಮಿಕ್ಕಿತ್ತು. ಮಧ್ಯಾಹ್ನ ಅಲ್ಲಿ 9 ಹತ್ರ 150 ರೂಪಾಯಿಗೆ ಹಾಕ್ಸಿದ್ದು. ಅದರಲ್ಲೇ ಇನ್ನೂ ಮಿಕ್ಕಿದೆ. ಇನ್ನು ಯಾವುದು ಟ್ರಿಪ್ ಬಂದಿಲ್ಲ. ಓಲಾ ಮತ್ತು ಊಬರ್ ಎರಡೂ ಆನ್ ಮಾಡಿದ್ದೀನಿ. ಎಲ್ಲಿಗೆ ಬರುತ್ತೆ ಏನು ಅಂತ ಗೊತ್ತಿಲ್ಲ. ಯಾಕೋ ಇವತ್ತು ಸ್ವಲ್ಪ ಡ್ಯೂಟಿ ಮಳೆ ಶುರುವಾದಾಗಿಂದ ಡ್ಯೂಟಿಗಳು ಕಡಿಮೆ ಇದೆ. ಯಾಕಂದರೆ ಮಳೆ ಜಾಸ್ತಿ ಅಂದ್ಬಿಟ್ಟು ಸ್ವಂತ ವೈಟ್ ಬೋರ್ಡ್ ಕಾರ್ ಇಟ್ಟಿರೋರೆಲ್ಲ ಸ್ವಂತ ವೈಟ್ ಬೋರ್ಡ್ ಕಾರ್ ಇಟ್ಟಿರೋರೆಲ್ಲ ಸ್ವಂತ ಗಾಡಿ ತಗೊಂಡೆ ಓಡಾಡ್ತಾರೆ. ಯಾಕಂದರೆ ಅವ್ರು ವಾಪಸ್ ಮನೆಗೆ ಹೋಗೋ ಟೈಮಲ್ಲಿ ಕೆಲಸ ಮುಗಿಸ್ಕೊಂಡು ತಪ್ಪಿ ಮಳೆ ಬಂದು ಎಲ್ಲಾದರೂ ಸ್ಟಕ್ಕಾಗಿ ನಿಂತ್ಕೊಂತೀವೇನೋ ಅನ್ನೋ ಭಯ. ಅದಕ್ಕೋಸ್ಕರ ಮಳೆಗಾಲದಲ್ಲಿ ಸ್ವಲ್ಪ ಡ್ಯೂಟಿ ಕಡಿಮೆ. ಇನ್ನು ಈವ್ನಿಂಗಲ್ಲಿ ಬರುತ್ತೆ. ಈವ್ನಿಂಗಲ್ಲಿ ಮಳೆ ಬಂದರೆ ಮಾತ್ರ ಡ್ಯೂಟಿಗಳು ಮಿಸ್ ಇಲ್ಲ. ಒಳ್ಳೊಳ್ಳೆ ಡ್ಯೂಟಿಗಳು ಬರುತ್ತೆ. ಯಾಕೆ ಅಂತಂದರೆ ಈವ್ನಿಂಗಲ್ಲಿ ಆಲ್ರೆಡಿ ಹೋಗ್ಬಿಟ್ಟಿರ್ತಾರೆ ಕಂಪ್ನಿ ಕಡೆ. ವಾಪಸ್ ಮನೆಗೆ ಹೋಗಲೇಬೇಕು ಅವರು. ಸೊ ಹಂಗಾಗಿ ಅವ್ರಿಗೆ ಯಾವಾಗ ಈವ್ನಿಂಗಲ್ಲಿ ಕ್ಯಾಬ್ ಯೂಸ್ ಮಾಡ್ತಾರೆ. ಬೆಳಿಗ್ಗೆ ಒಂದು ಸ್ವಲ್ಪ ಕ್ಯಾಬ್ ಯೂಸ್ ಮಾಡೋದು ತುಂಬಾ ಕಡಿಮೆ. ಬನ್ನಿ, ಗ್ಯಾಸ್ ಹಾಕ್ಸಾಯ್ತು. ನೆಕ್ಸ್ಟ್ ಡ್ಯೂಟಿ ಎಲ್ಲಿಗೆ ನೋಡೋಣ. ಹಲೋ, 53274. ओके सर, आप नीचे आइए. भैया 53274. मोबाइल नंबर फर्स्ट 9686 9686 5626 5626 03. फर्स्ट टाइम है क्या? नहीं, मैं इधर ही कहाँ रहे 1000 बार आया हूँ इधर. उबर फ्लैट नंबर 53274. 53274 हो गया. देखिए हो गया. ಫ್ರೆಂಡ್ಸ್ ಡ್ಯೂಟಿ ಬಂದಾಯಿತು. ಈಗ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಪ್ರೆಸ್ಟೇಜ್ ಪಾಲ್ಕನ್ ಸಿಟಿಯಿಂದ. ಬನ್ನಿ ಪಿಕಪ್ ಮಾಡಿಬಿಡೋಣ. 1 ಅವರ್ಸ್ ಆ್ಯಕ್ಚುಲಿ 1 ಅವರ್ಸ್ ರೆಂಟಲ್ ಬುಕ್ಕಿಂಗು 297 ರೂಪಾಯಿ ತೋರಿಸಿದ್ದಾರೆ. ಅದಕ್ಕೆ ತಗೊಂಡಿದ್ದೀವಿ. ಈ ಪ್ರೆಸ್ಟೇಜ್ ಪಾಲ್ಕನ್ ಸಿಟಿಯಿಂದ ಇದೊಂದು ಗೋಳು. ಇವರೇ ಹಾಯ್ ಫ್ರೆಂಡ್ಸ್, ಟೈಮ್ ಬಂದು ಇವಾಗ 12:50. ಬೆಳಗ್ಗೆಯಿಂದ 2 ಟ್ರಿಪ್ ಮಾಡಿದ್ದೀನಿ. ಒಂದು 320 ರೂಪಾಯಿದೊಂದು, ಒಂದು 330 ರೂಪಾಯಿದೊಂದು, ಪ್ಲಸ್ 250 ರೂಪಾಯಿ ಇನ್ಸೆಂಟಿವ್ ಬಂದಿದೆ. ಸೋಮವಾರದಿಂದ ಇಲ್ಲಿವರೆಗೂ 10 ಡ್ಯೂಟಿ ಮಾಡಿರೋದು ನಾನು. ಆ್ಯಕ್ಚುಲಿ 10 ಡ್ಯೂಟಿಲೇ ಎಲ್ಲ ಲಾಂಗ್ ಟ್ರಿಪ್ ಹೊಡೆದು ಅರ್ನಿಂಗ್ಸ್ ಮಾಡಿದ್ದೆ. ಇವತ್ತು 10 ಡ್ಯೂಟಿ ಆಗಿರೋದಕ್ಕೆ 250 ರೂಪಾಯಿ ಇನ್ಸೆಂಟಿವ್ ಬಂದಿದೆ. ಸದ್ಯಕ್ಕೆ ಯಾವುದು ಟ್ರಿಪ್ಗಳು ಇವಾಗ ನಾನ್ ಪೀಕ್ ಅವರ್ಸ್ ಆಗಿರೋದ್ರಿಂದ ಸರಿಯಾಗಿ ಬರ್ತಾ ಇಲ್ಲ. ನೋಡ್ಬೇಕು ನೋಡಿ. ಸದ್ಯಕ್ಕೆ ಯಾವುದೋ ಒಂದು ಅಲ್ಲಿ ಇಲ್ಲೊಂದು ಬರ್ತಾ ಇದ್ದಾವೆ. ಬಟ್ ಎಲ್ಲ ತಗೊಂಡು ಡ್ಯೂಟಿ ಹೊಡೆಯುವಂಥ ಏನು ಅರ್ನಿಂಗ್ಸ್ ಇರೋದೇನಿಲ್ಲ. ತುಂಬ ಲಾಸ್ಟ್ ಡ್ಯೂಟಿ ಇವತ್ತು. ಯಾಕೋ ಏನೋ ಗೊತ್ತಿಲ್ಲ, ಸಿಕ್ಕಾಬಿಟ್ಟೆ ಲಾಸ್ ಆಗ್ತದೆ. ಸರಿಯಾಗಿ ಡ್ಯೂಟಿ ಬರ್ತಾ ಇಲ್ಲ. ಟೈಮ್ ಆಗ 12:50 ಆಗೋಯ್ತು. ಇನ್ನೊಂದು 1 ಅವರ್, ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಆದರೆ ಊಟ ಮಾಡಬೇಕು. ಎಲ್ಲಿ ಊಟಕ್ಕೆ ಹಾಕೋದು ಗಾಡಿ ಒಂದು ಗೊತ್ತಿಲ್ಲ.
ಬನ್ನಿ ಇದೊಂದು ಪಿಕಪ್ ಮಾಡಿದ್ದೀನಿ, ಒಂದು ಎತ್ಕೊಂಡಿದ್ದೀನಿ 98 ರೂಪಾಯಿ. ಇದು ಬರೀ 500 ಮೀಟ್ರ್ ಪಿಕಪ್ಪು ಪ್ಲಸ್ 1 ಕಿಲೋಮೀಟರ್ ಡ್ರಾಪ್, 1.5 ಕಿಲೋಮೀಟರ್ 98 ರೂಪಾಯಿ ತೋರಿಸಿದ್ದಾನೆ. ಸರಿ ಬನ್ನಿ ಇವಾಗ ಪಿಕಪ್ ಮಾಡೋಣ. ಫ್ರೆಂಡ್ಸ್, ನಾವಿರೋದು ಇವಾಗ ಟರ್ಮಿನಲ್ 2. ಇವಾಗ ತಾನೇ ಕೆ ಆರ್ ಪುರಮಿಂದ ಟರ್ಮಿನಲ್ 2 ಏರ್ಪೋರ್ಟ್ ಬಂದೆ, ಏರ್ಪೋರ್ಟ್ ಡ್ರಾಪ್ ಬಂದೆ. ನೋಡಿ ಇದೆಲ್ಲ ಟರ್ಮಿನಲ್ 2ನೇ. ದೇವನಹಳ್ಳಿ ಬರುತ್ತೆ, ಗಂಗಮುತ್ನಹಳ್ಳಿ ಬರುತ್ತೆ. ನೋಡಿ ಇದು ಹೊಸಾದ ಡಬಲ್ ರೋಡ್ ಇವಾಗ ಮಾಡಿರೋದು. ಸೀದಾ ಟೋಲ್ ಹತ್ರ ಹೋಗಿ ಲೆಫ್ಟ್ ತಗೊಂಡು ರೈಟ್ ತಗೊಂಡ್ರೆ ಸೀದಾ ಹೋಗ್ತಾ ಇರೋದ ಒಂದೇ ರೋಡು, ಗೊತ್ತೇ ಆಗಲ್ಲ ಹೋಗೋದಿಲ್ಲಿ. ನಾವು ಇತ್ತ ಟೋಲಲ್ಲಿ ಬಂದ್ರೆ ಕಡಿಮೆ ಅಂದ್ರೆ 20 ರಿಂದ 25 ನಿಮಿಷ ಕಸ್ಟಮರ್ಗೆ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ನಮ್ಗೆ 100 ರೂಪಾಯಿ ಉಳಿಯುತ್ತೆ ಅನ್ನೋ ಆಸೆಗೋಸ್ಕರ ನಾವು ಬರಬಾರ್ದು. ನೋಡೋರು ಯಾರಾದ್ರೂ ಡ್ರೈವರ್ ನೋಡಿದ್ರೆ ಆಲ್ಮೋಸ್ಟ್ ಟೋಲ್ನ ಯೂಸ್ ಮಾಡಿ. ಈ ಕಡೆ ಬೂದಿಗೆರೆ, ಹೊಸಕೋಟೆ, ಕೆ ಆರ್ ಪುರಂಗೂ ನಡೀತಾ, ತೊಂದರೆ ಇಲ್ಲ, ಬೇಕಾದ್ರೆ ಇಲ್ಲೇ ಹೋಗ್ಬೋದು. ನೋಡಿ ಏರ್ಪೋರ್ಟ್ ಹೊಸ ರೋಡ್, ಡಬಲ್ ರೋಡ್ ನೋಡಿ ಹೆಂಗಿದೆ, ನೋಡಕ್ಕೆ ಎರಡು ಕಣ್ಣು ಸಾಲಲ್ಲ. ಒಳ್ಳೆ ದುಬೈ ನೋಡೋದಾಗುತ್ತೆ ಇದನ್ನ ನೋಡ್ತಾ ಇದ್ರೆ. ನೋಡಿ ಹೆಂಗ್ ಕಾಣುತ್ತೆ ನೋಡಿ. ಎಲ್ಲಾದ್ರೂ ಹೋಗಿ ನೀವು ಟರ್ಮಿನಲ್ 2 ನೋಡ್ಬಿಟ್ರಂತೂ ಕತೆ ಮುಗಿದೋಯ್ತು. ಟರ್ಮಿನಲ್ 2 ನೋಡ್ಬಿಟ್ರೆ. ಈ ಪಾರ್ಕ್ ಎಷ್ಟು ಗಿಡಕ್ಕೆ ಎಷ್ಟೋ ಇನ್ವೆಸ್ಟ್ ಮಾಡ್ಬಿಟ್ಟವ್ರೆ ಬಿಡಿ ಇಲ್ಲಿ, ಸುಮ್ಮನೆ ಶೋ ಗಿಡಗಳಿಗೆ. ಇಲ್ಲಿಗೆ ಬರ್ತಾರೆ ಅಂತ ಗೊತ್ತಿಲ್ಲ ಕಸ್ಟಮರು. ಸದ್ಯಕ್ಕೆ 1900 ರೂಪಾಯಿ ಅರ್ನಿಂಗ್ಸ್ ಮಾಡಿದ್ದೀನಿ. 7:15 ಮ್ಯಾಚ್ ಬೇರೆ ಇದೆ, ಮನೆ ಕಡೆ ಹೋಗ್ಬೇಕು. ನೋಡೋಣ, ದೇವ್ರ ಆಶೀರ್ವಾದದಿಂದ ಸ್ವಲ್ಪ ನಮ್ಮ ಏರಿಯಾ ಕಡೆನೇ ಡ್ಯೂಟಿ ಬಂದ್ಬಿಟ್ರೆ ಅಲ್ಲೇ ಹೋಗ್ಬೇಕಾದ್ರೆ ಲೋಕಲಲ್ಲಿ ಇಲ್ಲೊಂದು 600 ರೂಪಾಯಿ ಕೊಡ್ತಾನೆ, ಒಂದು 2,500 ಆಗುತ್ತೆ. ಇನ್ನೊಂದು 500 ರೂಪಾಯಿ ಅಲ್ಲೇ ಎಲ್ಲಾದ್ರೂ ಮಾಡ್ಕೊಂಡು ಮನೆ ಹೋಗ್ಬಿಡೋಣ ಇವತ್ತು. ನಮ್ಮ ಗಾಡಿ ಬಂದು 80 ಲಾಕು ಇಷ್ಟೇ ಹೋಗೋದು. ನಿಮ್ಗೆ ಇದೇ ಸ್ಪೀಡ್ ಬರೋದು, ಒಂದು ಸ್ವಲ್ಪ ಜಾಸ್ತಿನೂ ಆಗಲ್ಲ, ಕಡಿಮೆನೂ ಆಗಲ್ಲ, ಏನೇನೂ ಇಲ್ಲ. 80ರಲ್ಲಿ ಅದು ಕಷ್ಟ. ಗಾಡಿ ಶೋರೂಮಲ್ಲಿ ತಗೊಬೇಕಾದ್ರೆ ತೆಗಿಬೋದು, ನಾನು ವಿಚಾರಿಸಿದೆ, ಅಲ್ಲೇ ತೆಗಿಬೋದು, ತಕ್ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ನಾನೇ ತೆಗಿಸ್ತಿಲ್ಲ. ಯಾಕೆಂದ್ರೆ ನಾ ಸ್ವಲ್ಪ ಹೈವೇಗೆಲ್ಲ ಹೋದ್ರೆ ಕಂಟ್ರೋಲ್ ತಪ್ಪಿಡ್ತೀನಿ. ಕಂಟ್ರೋಲ್ ತಪ್ತೀನಿ ಅಂದ್ರೆ ತುಳಿತಾ ಇರೋದೆ ಸ್ಪೀಡು, ಎಷ್ಟು ಹೋಗೋದು ಎಷ್ಟು ತುಳಿತಾ ಇರೋದೆ. ಹಂಗಾಗಿ ನಾವೇ ಸ್ವಲ್ಪ ದುಡಿಯೋಕಲ್ವ ತಗೊಂಡಿರೋದು, ಇರ್ಲಿ ಬಿಡು 80 ಲಾಕು ಸೇಫ್ಟಿ ಎಲ್ಲರೂ ಬಂದ್ಬಿಟ್ಟು ಲಾಕ್ ತೆಗ್ಸಿಲ್ಲ. ತೋರಿಸ್ತೀನಿ ಬೇಕಾದ್ರೆ ಇನ್ನೊಂದ್ಸಲಿ ಹೋದಾಗ. ಇವೆಲ್ಲ ಹೋಗ್ಬೇಕಾದ್ರೆ 80 ಮೇಲೆ ಎಷ್ಟು ತುಳಿದ್ರು ಹೋಗಲ್ಲ, 80 ಇಲ್ಲ ಅಷ್ಟು. ನೋಡಿ ಮಿಲಿಟರಿ ಚೆಕಪ್, ಗನ್ ನೋಡಿ, ಅಲ್ಲಿ ಗನ್ನು ಹೆಂಗಿದೆ. ಇನ್ನ ಮುಂದೆಗಡೆ ಬನ್ನಿ, ಇನ್ನೊಂದೆರಡು. ಇಲ್ಲಿ ನೋಡಿ, ಇಲ್ಲೊಂದು ಬೂತ್ ಕಾಣ್ತಾ ಇದೆ ನೋಡಿ, ಒಳಗಡೆ ಮಿಲಿಟರಿ ಸಾಹೇಬರು ಕೂತವ್ರೆ ಇಲ್ಲಿ ಗನ್ ಹಿಡ್ಕೊಂಡು. ಅಲ್ಲಿ ಕಾಣ್ತಾ ಇರ್ಬೋದ ಬಾಕ್ಸ್ ಒಳಗಡೆ ನಿಮಗೆ ಗನ್ನು ನೋಡಿ. ಇಲ್ಲಿ ಈಗ ಏರ್ಪೋರ್ಟ್ ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಹೊಸಬ್ರಿಗೆ, ಆದ್ರೆ ನೀಟಾಗಿ ಬೋರ್ಡ್ ಅಬ್ಸರ್ವ್ ಮಾಡ್ಕೊಂಡೋದ್ರೆ ಯಾವ ಕಾರಣಕ್ಕೂ ಕನ್ಫ್ಯೂಸ್ ಆಗಲ್ಲ. ಎಲ್ಲ ಪಿನ್ ಟು ಪಿನ್
ಎಲ್ಲೂ ನಿಮ್ಗೆ ಮಿಸ್ಟೇಕ್ ಆಗದಂಗೆ ಬೋರ್ಡ್ಗಳಿವೆ, ನೀವು ನೋಡ್ಕೊಂಡು ಹೋಗ್ಬೇಕಷ್ಟೇ. ನಾನು ಹೋಗ್ತಾರೆ ಟರ್ಮಿನಲ್ 1 ಪಿಕಪ್ ಪಾಯಿಂಟ್, ಟರ್ಮಿನಲ್ 1 ಡ್ರಾಪ್ಗೆ ನಾನು ಅಲ್ಲಿ ಹಿಂದೆ ಲೆಫ್ಟ್ ತಗೊಬೇಕಾಗತ್ತ, ಬೋರ್ಡ್ ಇರತ್ತಾವು. ನಾನು ಹೋಗ್ತಾ ಇರೋದು ಟರ್ಮಿನಲ್ 1 ಪಿಕಪ್ ಪಾಯಿಂಟ್ಗೆ ಹೋಗ್ಬೇಕು. ಹಂಗಾಗಿ ನಾವು ಇನ್ನು ಹೀಗೆ ಮುಂದೆ ಹೋಗ್ಬೇಕು. ಅದು ಊಬರ್ ಪಿಕಪ್ ಪಾಯಿಂಟ್. ಆಕ್ಚುಲಿ ಊಬರ್ಗೂ ಅಷ್ಟೇ, ಎಲ್ಲದಕ್ಕೂ ಇಲ್ಲೇ ಹೋಗ್ಬೇಕು. ಹೌದು, ಇಲ್ಲಿ ಬಸ್ ಅಬ್ಸರ್ವ್ ಮಾಡ್ಬೋದು ನೀವು. ಓನ್ಲಿ ಏರ್ಪೋರ್ಟ್ ಸ್ಟಾಪ್ಗಳು ಓಡಾಡಕ್ ಮಾತ್ರ ಇಲ್ಲಿ, ಏರ್ಪೋರ್ಟ್ ಒಳಗಡೆ ಯೂಸ್ ಮಾಡ್ಕೊಳ್ಳಕ್ ಮಾತ್ರ ಇರೋದಿಲ್ಲ. ಏರ್ಪೋರ್ಟ್ ಒಳಗಡೆ ಮಾತ್ರ ಅದು ರನ್ನಿಂಗ್, ಏರ್ಪೋರ್ಟ್ ಇಂದ ಆಚೆ ಬರಲ್ಲ ಬಸ್ಸು. ನೋಡಿ ಇಲ್ಲಿ ಎಡಗಡೆ ಬೋರ್ಡ್ ತೋರಿಸ್ತಾ ನೋಡಿ, ಪಿಕಪ್. ಅದು ಪ್ರೈವೇಟ್. ಯಾರಾದ್ರೂ ಈಗ ವೈಟ್ ಬೋರ್ಡ್ ಅವರು ಸಪರೇಟ್ ಆಗಿ ಇಲ್ಲ ಫೋನ್ ಕನೆಕ್ಟ್ ಮಾಡಿ ಇಲ್ಲಿ ಬನ್ನಿ ಅಂತ ಹೇಳ್ತಾರಲ್ಲ, ಅವ್ರು ಬಂದು ಅಲ್ಲಿ. ಈಗ ನಾನು ಹೋಗ್ತಾ ಇರೋದು ನೋಡಿ, ಇಲ್ಲಿ ಲೆಫ್ಟ್ ಎಲ್ಲ ಕಾರ್ಗಳು ನಿಂತಿದೆ. ಇಲ್ಲಿ ನೋಡಿ ಬ್ಲೂ ಗಾಡಿಗಳು ನಿಂತಿವೆ ನೋಡಿ, ಇಲ್ಲಿ ಬ್ಲೂ ಪಿಕಪ್ ಪಾಯಿಂಟು ಇದೆ. ಇದು ಟರ್ಮಿನಲ್ 1 ಊಬರ್ ಪಿಕಪ್ ಪಾಯಿಂಟ್. ಇಲ್ಲಿ ಊಬರ್, ಗೋ, ಸೆಡಾನ್, ಪ್ರೀಮಿಯರ್ ಎಲ್ಲ ಇಲ್ಲೇ. ಸರ್ ಡಿಕ್ಕಿ ಓಪನ್ ಮಾಡಲ? ಡಿಕ್ಕಿ ऊपर कीजिए, आपको कौन सा जड़ छोड़ दीजिए. Please use rear seat belt for your safety. আসলো দেখছি ड्रॉप का जब कोई आता है, डिपार्चर होता है, तो ड्रॉप क्या यहीं पर होता है? ड्रॉप कहीं नहीं, उधर थोड़ा सामने, सर थोड़ा सामने ना, टर्मिनल 1 में. हाँ थोड़ा सामने. अच्छा, वो टर्मिनल कितना में होता है? टर्मिनल 2 में या 8 में? टर्मिनल 1 में. 1 में तो ड्रॉप. हाँ, ओके. सिर्फ टर्मिनल 2 है, 1 2. ये 2 है सामने. अच्छा. जो देख रहे हैं ना, अच्छा वो 2 है ड्रॉप का. अच्छा, ये नंबर 1 है. अच्छा. ಹಾಯ್ ಫ್ರೆಂಡ್ಸ್, ಟೈಮ್ ಬಂದು ಇವಾಗ ಕರೆಕ್ಟಾಗಿ 7 ಗಂಟೆ. ನಾನು ಇವಾಗ ಸದ್ಯಕ್ಕೆ ಜಯನಗರಲ್ಲಿದ್ದೀನಿ. ಏರ್ಪೋರ್ಟ್ ಇಂದ ಡೈರೆಕ್ಟು ಮುರುಗೇಶಪಾಳ್ಯಗೆ ಆಕ್ಚುಲಿ ನಾನು ಬಂದಿದ್ದು ಡ್ಯೂಟಿ. ಮುರುಗೇಶಪಾಳ್ಯದಿಂದ ನಾನು ಆಲ್ರೆಡಿ ಇಮಿಡಿಯೇಟ್ ನಾನು ಜಯನಗರ ಡ್ಯೂಟಿ ತಗೊಂಡೆ. ಮುರುಗೇಶಪಾಳ್ಯ ಹೋಗಿ ಡ್ರಾಪ್ ಆಗ್ತಿದಂಗೆ ವಾಪಸ್ ಇಮಿಡಿಯೇಟ್ ಜಯನಗರ ಡ್ಯೂಟಿ ಬಂತು. ಸೊ ಹಂಗಾಗಿ ನಾನು ಜಯನಗರ ಡ್ಯೂಟಿ ಟ್ರಿಪ್ ತಗೋಬಿಟ್ಟೆ. ಹೋಗ್ರಯ್ಯ, ಜಯನಗರ ಬಂದು ಆಲ್ರೆಡಿ ಈಗ 7 ಗಂಟೆ ಡ್ರಾಪ್ ಹಾಕಿದ್ದೀನಿ. ಮನೆ ಕಡೆ ಹೊರಡ್ತಾ ಇದ್ದೀನಿ. ಯಾವ ಎಲ್ಲೆಲ್ಲಿಗೋ ದೂರ ಎಲ್ಲ ಡ್ಯೂಟಿಗಳು ಬರ್ತಾ ಇದ್ದಾವೆ. ತಗೊಂತ ಇಲ್ಲ ನಾನು, ಯಾಕಂದ್ರೆ ಮನೆಗೆ ಹೋಗ್ಬೇಕಾಗಿರೋ ಕಾರಣದಿಂದ. ಇವಾಗ ಮ್ಯಾಚ್ ಬೇರೆ ಯಾರ್ದಾಯ್ತು ಅಂತ ಇನ್ನು ಕರೆಕ್ಟಾಗಿ ಇನ್ನು 2 ನಿಮಿಷ ಇದೆ. 2 ನಿಮಿಷ ಆದ್ಮೇಲೆ ಗೊತ್ತಾಗುತ್ತೆ ಏನಾಯ್ತು ಎತ್ತಾಯ್ತು ಅಂತ, ಯಾರು ಟಾಸ್ ಅಲ್ಲಿ ಯಾರು ಗೆಲ್ತಾರೆ ಅಂತ ಇವಾಗ ಗೊತ್ತಾಗುತ್ತೆ ಇನ್ನೊಂದು 2 ನಿಮಿಷದಲ್ಲಿ. ಎಲ್ಲೂ ಕಾಫಿ ಗೀಫಿ ಕುಡಿಬೇಕಿತ್ತು, ಟೀ ಎಲ್ಲೂ ಕುಡಿಲಿಲ್ಲ, ಕಾಫಿ ಟೀ. ಸದ್ಯಕ್ಕೆ ಮನೆ ಕಡೆ ಹೋಗ್ತಾ ಇದೀವಿ. ಸ್ಟ್ಯಾಂಡು, ಮೊಬೈಲ್ ಸ್ಟ್ಯಾಂಡ್ ತಗೊಂಡಿದ್ದಕ್ಕೂ ಸೂಪರ್ ಆಗಿದೆ, ಸಖತ್ತಾಗಿದೆ. ಅಂದ್ರೆ ಏನೋ ಸ್ವಲ್ಪ ವೈಬ್ರೇಟ್ ಆಗಲ್ಲ, ಏನಿಲ್ಲ, ನೀಟಾಗಿ ಹಿಡ್ಕೊಂಡಿದೆ. ಹಳೇದು ಕಿತ್ತು ಬಿಸಾಕ್ತೆ. ಇವತ್ತಿನ ಅರ್ನಿಂಗ್ಸ್ ಎಲ್ಲೆಲ್ಲಿಗಪ್ಪ ಡ್ಯೂಟಿಗಳಿವು. ಇವತ್ತು ಅರ್ನಿಂಗ್ಸ್ ಜಾಸ್ತಿ ಇಲ್ಲ ಫ್ರೆಂಡ್ಸ್, ಜಾಸ್ತಿ ಏನಿಲ್ಲ ಇವತ್ತಿನ ಅರ್ನಿಂಗ್ಸ್. 2700 ರೂಪಾಯಿ ಇವತ್ತು ಅರ್ನಿಂಗ್ಸ್. ಅಂದ್ರೆ ಖರ್ಚೆಲ್ಲ ಹೋಗಿ ನನಗೆ ಇವತ್ತು 2000 ಮಿಕ್ಕಿದೆ. ಆದ್ರೂ ನನಗೇನು ತೊಂದರೆ ಏನಿಲ್ಲ. ದಿನ ರಜಾ ಆಗ್ತಂಗೆ ಡೈಲಿ ಇಷ್ಟು ಸಂಪಾದನೆ ಏನಾದ್ರು ಮಾಡ್ಕೊಂಡು ಹೋಗ್ತಾ ಇದ್ರೆ ಸಾಕು, ಏನು ತೊಂದರೆ ಏನು ಆಗಲ್ಲ. ಒಟ್ಟಲ್ಲಿ ಸಂಪಾದನೆ ಮಾಡಬೇಕು, ದಿನ ಸಂಪಾದನೆ ಮಾಡಬೇಕು. 3 ದಿನ ದುಡಿದು 3 ದಿನ ಮನೆಗೆ ಕಂಡ್ರೆ ಮನೇಲಿ ಏನೂ ಆಗಲ್ಲ.
ದಿನ ದುಡಿಬೇಕು, ವಾರದಲ್ಲಿ ಬೇಕಾದ್ರೆ ಒಂದಿನ ರಜಾ ಹಾಕೊಳ್ಳಿ, ದಿನ ಡ್ಯೂಟಿ ಮಾಡಿ. ಎಲ್ಲಿಗಪ್ಪ ಡ್ಯೂಟಿ? ಅಂಜನಾಪುರ ಟೌನ್ಶಿಪ್ಪು. ಬೊಮ್ಮನಹಳ್ಳಿ ಯಾವುದು? ಈಗ ಸದ್ಯಕ್ಕೆ ನಾನು 7:15 ಮನೆ ಹತ್ರಕ್ಕೆ ಹೋಗ್ಬೇಕು. ಮ್ಯಾಚ್ ಇವತ್ತು ಡೈಲಿ ಹಿಂಗೆ ಹೋಗಲ್ಲ, ಆಮೇಲೆ ತಪ್ಪು ತಿಳ್ಕೊಂಬೇಡಿ. ಇವತ್ತು RCB ವರ್ಸಸ್ RR ಇರೋದ್ರಿಂದ ಮ್ಯಾಚ್ ನೋಡಲೇಬೇಕು. ನಿನ್ನೇನು ಇತ್ತು KKR ಅಂಡ್ SRH, ಬಟ್ ಮನೆಗೆ ಹೋಗಲಿಲ್ಲ, ಡ್ಯೂಟಿ ಮಾಡ್ತಾ ಇದೆ. ಇವತ್ತು ನಮ್ಮನೆ ಮ್ಯಾಚ್ ಆಗಿರೋದ್ರಿಂದ ನಾವು ನೋಡಲೇಬೇಕು, ಸಪೋರ್ಟ್ ಮಾಡಲೇಬೇಕು. ಇಲ್ಲಿ ಬನಶಂಕರಿ ಹತ್ರ, ಇನ್ನೇನು ಬನಶಂಕರಿ ಹತ್ರ ಎಂಟರ್ ಆಗ್ತಾ ಇದ್ದೀವಿ. ಬೇಗೂರು ಡ್ಯೂಟಿ ಬರ್ತಾ ಇದೆ. ಈಗ ಯಾರು ಹೋಯ್ತಾರೆ ಬೇಗೂರು ಅಲ್ಲಿ ಇಲ್ಲಿ? ಸದ್ಯ ಮನೆ ಕಡೆ ಹೋದ್ರೆ ಸಾಕು. ಸಮಯ ಈಗ ಕರೆಕ್ಟಾಗಿ 7:01. ಇನ್ನೂ ಮೆಸೇಜ್ ಬರಲಿಲ್ವಾ? ನೋಡ್ತೀನಿ ರೀ, 7:01 ಆಗಿದೆ. ಇನ್ನ ಟಾಸ್ ಆರಿಸಿಲ್ಲ, ನೋಡೋಣ. ಬೇಕಾಗಿರೋ ಕಡೆ ಮನೆ ಕಡೆ ಹೋಗ್ಬೇಕು. ಏರಿಯಾ ಕಡೆ ಯಾವ್ದಾದ್ರು ಒಂದು ಡ್ಯೂಟಿ ಬರಲಿ ಅಂದ್ರೆ ಒಂದು ಡ್ಯೂಟಿನೂ ಬರಲ್ಲ. ಬ್ಯಾಡದೆ ಇರೋ ಕಡೆ ಯಾರಪ್ಪ ಆಡ್ಗೋಡಿ, ಯಾರಪ್ಪ ಹೋಯ್ತಾರೆ ಇವಾಗ ಬನಶಂಕರಿಯಿಂದ. ಇನ್ನ ಹೇಳೋದು ತಿಳಿಸ್ಕೊಡೋದು ತುಂಬಾ ಇದೆ ಫ್ರೆಂಡ್ಸ್. ಡೈಲಿ ಒಂದೊಂದು ಬ್ಲಾಗ್ ಮಾಡ್ತಾ ಇರ್ತೀನಿ, ಡೈಲಿ ಒಂದೊಂದು ವಿಡಿಯೋ ಮಾಡ್ತಾ ಇರ್ತೀನಿ. ಪ್ರತಿ ಒಂದೊಂದು ವಿಡಿಯೋದಲ್ಲಿ ಪ್ರತಿ ಒಂದೊಂದು ಹೇಳ್ತಾ ಇರ್ತೀನಿ. ಲಾಸ್ ಯಾವತ್ತಾಯ್ತು, ಲಾಭ ಯಾವತ್ತಾಯ್ತು, ಏನಾಯ್ತು. ಇವತ್ತು ಏನ್ ತೊಂದರೆ ಏನಿಲ್ಲ. ಇದ್ದಿದ್ರೆ ಇವಾಗ 10 ಗಂಟೆವರೆಗೂ ಟ್ರಿಪ್ ಮಾಡಿದಿದ್ರೆ ಆರಾಮಾಗಿ ಸೇಮ್ ನನ್ನ ಟಾರ್ಗೆಟ್ ಏನೋ 2,500 ಸೇವ್ ಉಳ್ಕೊಳ್ಳಂಗೆ ನಾನು ಡ್ಯೂಟಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇವತ್ತು RCB ಮ್ಯಾಚ್ ಇರೋದ್ರಿಂದ ಮನೆಗೆ ಹೋಗ್ಲೇಬೇಕು, ನಾನು ನೋಡ್ಲೇಬೇಕು. ಯಾರಪ್ಪ ಅದು? ನೋಡ್ಲೇಬೇಕು, ಹಂಗಾಗಿ ಮನೆಗೆ ಹೋಗ್ತಾ ಇದೀವಿ. ಇವತ್ತು ಗಾಡಿ ಎಷ್ಟು ಕಿಲೋಮೀಟರ್ ಓಡಿದೆ ಅಂದ್ರೆ, ಇವತ್ತು 160 ಕಿಲೋಮೀಟರ್ ಓಡಿದೆ. 2,700 ರೂಪಾಯಿಗೆ 160 ಕಿಲೋಮೀಟರ್ ಓಡಿಸಿದ್ದೀನಿ ಬೆಳಗ್ಗೆಯಿಂದ ಗಾಡಿನ. ಇವತ್ತು ಯಾವುದು ರಿಸರ್ವೇಶನ್ ಬುಕ್ಕಿಂಗ್ ಕೂಡ ಬರಲಿಲ್ಲ ಇವತ್ತು, ಯಾಕೆ ಅಂತ ಗೊತ್ತಿಲ್ಲ. ನಾನು ನೋಡಿ 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 ಸಾಕಾಗೋಯ್ತು. ಬೆಳಗಿನ ಜಾವ 4 ಗಂಟೆಗೆ ಬಂತು. ನಾನು ನಿನ್ನೆ ಮನೆಗೆ ಬಂದಿದ್ದೆ ಕರೆಕ್ಟಾಗಿ 12 ಗಂಟೆ, ಮಲಗೋಷ್ಟೊತ್ತಿಗೆ 1 ಗಂಟೆ. ಇನ್ನು 4 ಗಂಟೆಗೆ ಎದ್ದೊಳ್ಬೇಕಾಗಿತ್ತು. ಏರ್ಪೋರ್ಟಿಗೆ ಬಂದಿತ್ತು 1,300 ರೂಪಾಯಿದು, ತಗೊಳ್ಳಿಲ್ಲ. ಇವತ್ತು ಯಾವುದು ಡೈಲಿ ಯಾವುದು ಬರಲಿಲ್ಲ, ಯಾವುದು ಬರಲಿಲ್ಲ. ಓಲಾ ಆಲ್ಮೋಸ್ಟ್ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಓಲಾ ಏನಾದ್ರು ತುಂಬಾ ಕಡಿಮೆ. ಎಲ್ಲಾದ್ರೂ ಮನೆ ಕಡೆ ಏನಾದ್ರು ಹೋಗ್ಬೇಕಾದ್ರೆ ನೋಡಿ, ಇವತ್ತು ಒಂದು ಡ್ಯೂಟಿನೂ ಮಾಡಿಲ್ಲ ಓಲಾದಲ್ಲಿ, ಸುಮ್ಮನೆ ಆನ್ ಮಾಡಿದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಸಿಗೋಣ ನಾಳಿನ ವಿಡಿಯೋದಲ್ಲಿ. ಆದರೆ ಇವಾಗ ಮನೆಯಾಗ ಹೋಗಿ ನಿಮಗೂ ಮ್ಯಾಚ್ ಒಂದ್ಸಲಿ ತೋರಿಸ್ತೀನಿ, ಬನ್ನಿ ಹೋಗೋಣ. ಬಾಯ್, ಗುಡ್ ನೈಟ್. ಹಂಗೆ ತಪ್ಪದೆ ನಮ್ಮ ವಿಡಿಯೋನ ಲೈಕ್ ಮಾಡೋದು, ಶೇರ್ ಮಾಡೋದು, ಕಮೆಂಟ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ತಪ್ಪದೆ ಮರಿಬೇಡಿ. ದಯವಿಟ್ಟು ಎಂತೆಂಥವ್ರನ್ನೋ ಬೆಳೆಸ್ತೀರಾ, ನಮ್ಮನ್ನ ಬಡವರು ಹುಡುಗರು ಬೆಳೆಸ್ರಿ, ಆಶೀರ್ವಾದ ಮಾಡಿ. ತಪ್ಪು ಮಾಡ್ತಾ ಇದ್ರೆ ಹೇಳಿ ಕಮೆಂಟಲ್ಲಿ, ತಿದ್ಕಂತೀನಿ ಪ್ರತಿ ಒಂದು ತಿದ್ಗಳನ್ನ. ಯಾಕಂದ್ರೆ ತಪ್ಪು ಮಾಡದಿರೋರು ಯಾರು ಇಲ್ಲ ಭೂಮಿ ಮೇಲೆ, ಹೌದಲ್ವಾ? ಹೌದು, ತಪ್ಪು ಮಾಡದಿರೋರು ಯಾರೂ ಇಲ್ಲ. ಎಂತೆಂಥ ಘಟಾನುಘಟಿಗಳು ತಪ್ಪು ಮಾಡ್ತಾರೆ, ಅದ್ರಲ್ಲಿ ನಾವು ಇದೆಲ್ಲ ಯಾವುದು ದೊಡ್ಡ ತಪ್ಪು ಅಲ್ವಾ? ಎಸ್, ಓಕೆ, ಬನ್ನಿ, ಬಾಯ್. ಮತ್ತೆ ನಾಳೆ ಸಿಗ್ತೀನಿ ನಾಳಿನ ವಿಡಿಯೋದಲ್ಲಿ. ಇವತ್ತು ರನ್ನಿಂಗ್ಸ್ ಅರ್ಥ ಆಯ್ತಾನೆ 2,700 ರೂಪಾಯಿ ಎಲ್ಲ ಖರ್ಚು ಹೋಗಿ ಇವತ್ತು ಮಿಕ್ಕಿರೋದು 2,000.